ಹಲೋ ಎವ್ರಿಬಾಡಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಆಕ್ಟಿವಿಟಿ ಮನೆಯಲ್ಲೇ ಮಾಡುವಂತಹ ಒಂದು DIY ಯಾವ ಒಂದು ಕಾನ್ಸೆಪ್ಟ್ ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಂತಂದ್ರೆ ಕಲರ್ಸ್ ನ ಮಕ್ಕಳಿಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೀವಿ ಅಥವಾ ಇಂಟ್ರೊಡ್ಯೂಸ್ ಇನ್ನೂ ಮಾಡಿಲ್ಲ. ಈ ಒಂದು DIY ಒಂದು ಆಕ್ಟಿವಿಟಿ ಅಥವಾ ಒಂದು ಮೆಟೀರಿಯಲ್ ಅಂತ ಏನ್ ಹೇಳ್ಬೋದು. ಈ ಮೆಟೀರಿಯಲ್ ಇಂದ ಮಕ್ಕಳಿಗೆ ಕಲರ್ ಕಾನ್ಸೆಪ್ಟ್ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಕಲರ್ ಕಾನ್ಸೆಪ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಯಾವ್ದಪ್ಪ ಈ ಒಂದು ಆಕ್ಟಿವಿಟಿ ಅಥವಾ ಏನ್ ಬೇಕು ಇದಕ್ಕೆ, ಏನು ಒಂದು DIY ಅಂತ ಹೇಳೋದಾದ್ರೆ, ಇದಕ್ಕೆ ನಾನ್ ತಗೊಂಡಿರುವಂತಹ ಮೆಟೀರಿಯಲ್ಸ್ ಒಂದು ಬಾಕ್ಸ್, ಸಾರಿ ಬಾಕ್ಸ್ ಅರ ತಗೋಬಹುದು ಅಥವಾ ಮಕ್ಕಳ ಡ್ರೆಸ್ಸಸ್ ಬಾಕ್ಸ್ ಬರುತ್ತಲ್ಲ, ಸೊ ಅದು ಒಂದು ಬೇಕು. ಇದರಲ್ಲಿ ನಾವು ಯೂಸ್ ಮಾಡೋದು ಲಿಡ್ ಅಥವಾ ಅಂದ್ರೆ ಕೆಳಗಡೆ, ಅಂದ್ರೆ ಈ ಒಂದು ಮೇಲ್ಗಡೆದು ಅಥವಾ ಯಾವ್ದಾರ ಕೆಳಗಡೆದು ಒಂದನ್ನು ಮಾತ್ರ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಒನ್. ಅಂಡ್ ಕಟರ್ ಅಂಡ್ ಸ್ಕೆಚ್ ಪೆನ್ಸ್ ಬೇಕಿದಕ್ಕೆ, ಅಂಡ್ ಪಾಮ್ಸ್. ಸೊ ಇಷ್ಟು ಮೆಟೀರಿಯಲ್ಸ್ ಇದಕ್ಕೆ ಬೇಕಾಗತ್ತೆ. ಸೊ ಈ ಒಂದು ಇದರಲ್ಲಿ ಏನ್ ಮಾಡೋದು ಅಂತ ಫಸ್ಟ್ ನಾನು ತೋರಿಸ್ತೀನಿ. ಸೊ ನಾನು ಇದಕ್ಕೆ ತಗೊಳ್ತಿರೋದು ಮೇಲ್ಗಡೆ ಇರೋದನ್ನ ತಗೋತಿದ್ದೀನಿ. ಯಾಕಂತಂದ್ರೆ ಪಾಮ್ಸ್ ವೆರಿ ಲೈಟ್ ಇರೋದ್ರಿಂದ ಅಷ್ಟು ಇದು ಬೇರೆದಕ್ಕೆ ಯೂಸ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ, ಅದಕ್ಕೋಸ್ಕರ ಸೊ ಮೇಲ್ಗಡೆದನ್ನ ನಾನು ತಗೊಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಲಿಡ್ ಇರುವಂತಹದ್ದನ್ನ. ಸೊ ಈಗ ನಾನು ಇದಕ್ಕೆ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಸೊ ಫಸ್ಟ್ ಸ್ಕೆಚ್ ಪೆನ್ಸ್ ನ ಓಪನ್ ಮಾಡಿ, ಸೊ ಪಾಮ್ಸ್ ಎಷ್ಟು ಅಗಲ ಇದೆ ಅಂತ ಜಸ್ಟ್ ಒಂದು ಮಾತ್ರ ನಾನು ನೋಡ್ಕೊಳ್ತೀನಿ. ಸೊ ಈ ರೀತಿ ಎಲ್ಲಾರ ಒಂದ್ ಕಡೆ ಇಟ್ಬಿಟ್ಟು, ಐ ಹೋಪ್ ನೀವು ನೋಡ್ಬೋದು. ಇವಾಗ ನನ್ಗೊಂದು ರಫ್ ಗೊತ್ತಾಗತ್ತೆ ಎಷ್ಟಿರುತ್ತೆ ಪಾಮ್ಸ್ ಅಂತ. ಹಾ, ಸೊ ಪಾಮ್ಸ್ ಸೊ ಪಾಮ್ಸ್ ಇಷ್ಟು ಅಗಲ ಇರುತ್ತೆ. ಸೊ ನಾನು ಇಷ್ಟು ಅಗಲನ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಾನು ಎಲ್ಲಾ ಕಡೆ ಮಾಡ್ಕೊಳ್ತೀನಿ. ಈ ಡಿಫ್ರೆಂಟ್ ಕಲರ್ಸ್ ಯಾವ ಒಂದು ಬೇಸಿಸ್ ಮೇಲೆ ಚೂಸ್ ಮಾಡ್ತೀನಿ ಅಂತಂದ್ರೆ, ಈ ಬೇಸಿಸ್ ಮೇಲೆ ಯಾವ್ಯಾವ ಕಲರ್ಸ್ ಇದೆ, ರೆಡ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ಬ್ಲಾಕ್ ಇದೆ, ಬ್ಲೂ ಇದೆ, ಡಾರ್ಕ್ ಬ್ಲೂ ಇದೆ, ಲೈಟ್ ಬ್ಲೂ ಇದೆ, ವೈಟ್ ಇದೆ. ವೈಟ್ಗೆ ನಾನು ಯಾವುದೇ ರೀತಿ ಕಲರ್ ಮಾಡಲ್ಲ. ಅಂಡ್ ಬ್ರೌನ್ ಇದೆ. ಸೊ ಇಷ್ಟು ಕಲರ್ಸ್ ನ ನಾನು ಈ ಒಂದು ಏನಂತ ಹೇಳ್ತೀನಿ, ಈ ಬಾಕ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಇದ್ ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಸಿ. ಸೊ ಈಗ ಸ್ಕೆಚ್ ಪೆನ್ಸ್ ನ ತಗೊಳ್ಳೋ ಸಮಯ. ಎಸ್, ಓಕೆ. ಇದರಲ್ಲಿ ಅದಿತಿ ಬರೆಯೋ ಹಾಗಿಲ್ಲ. ಇದು ಬರೆಯೋದಕ್ಕಲ್ಲ, ಇದು ಆಕ್ಟಿವಿಟಿ ಕಲರ್ ಮಾಡೋದಕ್ಕೆ. ಓಕೆನಾ? ಪಾಮ್ಸ್ ನ ಇದ್ರೊಳಗಡೆ ನೀವು ಫಿಲ್ ಮಾಡಬಹುದು. ಓಕೆನಾ? ಸೊ ಈಗ ಒಂದೊಂದ್ ಕಲರ್ನೇ ನಾನು ಎರಡೆರಡು ಕಡೆ ಮಾಡ್ಕೋತಾ ಇದೀನಿ. ಸೊ ಆರೆಂಜ್ ಇಲ್ಲ, ಸೊ ಆರೆಂಜ್ ಕ್ಯಾನ್ಸಲ್. ಯೆಲ್ಲೋ ಇದೆ, ಸೊ ಯೆಲ್ಲೋ ಬರ್ಕೋತಾ ಇದೀನಿ. ಪ್ಲೀಸ್ ಬೇಡ ಪಾಪ, ಬೇರೆ ನಾನು ಬರೆಸ್ತೀನಿ ಆಮೇಲೆ. ನನ್ಗೆ ಓಪನ್ ಮಾಡ್ಕೊಡಿ, ನೀವು ಕೊಡಿ. ಗಿಮಿ ಬ್ಲೂ ಕೊಡಿ. ಗಿಮಿ ಓಪನ್ ಬ್ರೌನ್ ಓಪನ್ ಮಾಡಿ. ಬ್ರೌನ್ ಇಲ್ಲಿದೆ ನೋಡಿ, ಇಲ್ಲಿದೆ. ಈ ರೀತಿ ನೀವು ಮಕ್ಕಳಿಗೆ ಒಂದು DIY, ಇದು ಬ್ರೌನ್ DIY ಮಾಡುವಾಗ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ ಅವರು. ಬ್ರೌನ್ ಓಪನ್ ಮಾಡೋ, ಇದು ಬ್ರೌನ್ ಕಣೋ, ತಗೊಳ್ಳೋ, ಓಪನ್ ಮಾಡೋ. ಅಂಡ್ ಓಪನ್ ದ ಬ್ಲ್ಯಾಕ್ ಆಲ್ಸೋ. ಓಕೆ, ಗಿಮ್ಮಿ ಬ್ಲ್ಯಾಕ್ ಓಪನ್ ಮಾಡಿ. ನೀವು ಬರೆಯಕ್ಕಾಗಲ್ಲ ಕಂದ, ಇದ್ರಲ್ಲಿ ಮಾತ್ರ ಬರೆಯಕ್ಕಾಗಲ್ಲ. ಇದು ಸೊ ಬ್ಲ್ಯಾಕ್, ನೌ ಐ ಆಮ್ ಯೂಸಿಂಗ್ ಬ್ಲ್ಯಾಕ್. ರೆಡ್ ಜಾಸ್ತಿ ಇದೆ ಆಕ್ಚುಲಿ. ಸೊ ನಾನು ರೆಡ್ ಇನ್ನ ಒಂದ್ ಎರಡನ್ನ ಮಾಡ್ಕೊಳ್ತೀನಿ. ಅದಕ್ಕೆ ಪ್ಲೀಸ್ ಸಿಟ್ ಡೌನ್. ಕುತ್ಕೊಂಡ್ಬಿಡಿ, ನೀವು ಇಲ್ಲಿ ಕುತ್ಕೊಳ್ಳಿ. ಹಾ, ಎಸ್. ಸೊ ಈಗ ಈ ರೀತಿ ಗ್ರೀನ್, ಲೈಟ್ ಗ್ರೀನೇ ಮಾಡ್ಕೊಂಡಿಲ್ಲ. ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಮಮ್ಮ. ಅಂಡ್ ಡಾರ್ಕ್ ಗ್ರೀನು ಇದೆ. ಗಿಮಿ ಇವಾಗ ಬರೆಯೋದಕ್ಕಲ್ಲ ಇದು,
ಈಗ ಸೊ ನಾವು ಈ ರೀತಿ ನಾನು ಈ ಬೋರ್ಡ್ ಅಲ್ಲಿ ಪಾಂಪಾಮ್ಸ್ ಯಾವ ಕಲರ್ ಇದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ, ರ್ಯಾಂಡಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವೈಟ್ ಇರೋದಕ್ಕೆ ಜಸ್ಟ್ ಹಾಗೆ ಹೋಲ್ಡ್ ಮಾಡ್ತೀನಿ. ಸೊ ಆಗ ಮಗುಗೆ ಗೊತ್ತಾಗುತ್ತೆ ಅದು ಅಲ್ಲಿ ವೈಟ್ ನ ಇನ್ಸರ್ಟ್ ಮಾಡ್ಬೇಕು ಅಂತ. ಈಗ ಇದನ್ನ ಕಟ್ ಮಾಡ್ಕೊಂಡು ನಾನು ವಾಪಸ್ ಬರ್ತೀನಿ. ಸೊ ಪ್ಲೀಸ್ ವೇಟ್. ಎಸ್, ಈಗ ಈ ರೀತಿ ಆಗಿದೆ. ಸೊ ಯು ಕ್ಯಾನ್ ಸಿ ಅಂದ್ರೆ ಕಲರ್ಸ್ ಮೇಲೆ. ಸೊ ಈಗ ಕಲರ್ ನ ಇನ್ನೂ ಎವಿಡೆಂಟ್ ಆಗಿ ಮಾಡೋದಕ್ಕೆ ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಈಗ ಪರ್ಪಲ್ ಕಲರ್ ನ ತಗೊಂಡು ಪರ್ಪಲ್ ಎಲ್ಲಿ ಮಾಡಿದ್ನೋ ಕಟ್ ಮಾಡಿದ್ನೋ ಸೊ ಅಲ್ಲಿ ದೊಡ್ಡ ಸರ್ಕಲ್ ಆಗಿ ಹಾಕೋತಾ ಇದೀನಿ. ಅಂದ್ರೆ ಮಗುಗೆ ನೋಡಿದ ತಕ್ಷಣ ಗೊತ್ತಾಗ್ಬೇಕು ದಟ್ ಅಲ್ಲಿ ಪರ್ಪಲ್ ಕಲರ್ ಮಾಡ್ಬೇಕು ಅಂತ. ಸೊ ಹೇಗೆ ಅಂತ ತೋರಿಸ್ತೀನಿ, ಒಂದ್ ನಿಮಿಷ. ಸೊ ಈ ರೀತಿ, ಸೊ ಇಲ್ಲಿ ಪರ್ಪಲ್ ಅಂತ ಮಗುಗೆ ಗೊತ್ತಾಗುತ್ತೆ. ಸೊ ಬೇರೆ ಬೇರೆ ಎಲ್ಲಾ ಕಲರ್ಸ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಎಸ್, ದ ಆಕ್ಟಿವಿಟಿ ಬೋರ್ಡ್ ಇಸ್ ರೆಡಿ. ಈ ರೀತಿ ನಾನು ಬೋರ್ಡ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪರ್ಪಲ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬ್ರೌನ್ ಇದೆ, ಬ್ಲಾಕ್ ಇದೆ. ಸೊ ಇಲ್ಲಿ ಎಂಟಿ ಬಿಟ್ಟಿರೋದು ವೈಟ್ ಅಂಡ್ ಇನ್ಯಾವುದು ಬ್ಲೂ, ಲೈಟ್ ಬ್ಲೂ ಇದೆ, ಡಾರ್ಕ್ ಬ್ಲೂ ಇದೆ. ಸೊ ಇದನ್ನ ಈಗ ಅಂದ್ರೆ ಈಗ ಪಾಂಪಾಮ್ಸ್ ನ ನಾವು ಮಕ್ಕಳಿಗೆ ಕೊಡ್ಬೋದು. ಸೊ ಪಾಂಪಾಮ್ಸ್ ಅದಿತಿ, ಓಕೆ. ಸೊ ಈಗ ನಾನು ಈ ಆಕ್ಟಿವಿಟಿ ಬೋರ್ಡ್ ಇದೆಲ್ಲ, ಸೊ ಈ ಆಕ್ಟಿವಿಟಿ ಬೋರ್ಡ್ ಅಲ್ಲಿ ಕಲರ್ಸ್ ನ ನಾನು ಹೀಗೆ ಹೋಲ್ಸ್ ಮಾಡಿದೀನಿ. ಸೊ ನಿಮ್ಗೆ ಇವಾಗ ಪಾಂಪಾಮ್ಸ್ ಕೊಡ್ತೀನಿ. ಸೊ ಯೆಲ್ಲೋ ಕಲರ್ ಎಲ್ಲಿದೆ, ಈಗ ಎಕ್ಸಾಂಪಲ್ ನಾನು ಯೆಲ್ಲೋ ಕಲರ್ ಕೊಟ್ಟಾಗ ನಿಮ್ಗೆ ಯೆಲ್ಲೋ ಕಲರ್ ಎಲ್ಲಿದೆ ಅಂತ ಸರ್ಚ್ ಮಾಡಿ ಯೆಲ್ಲೋ ಕಲರ್ ಒಳಗಡೆ ಹೀಗೆ ಪುಷ್ ಮಾಡ್ಬೇಕು. ಓಕೆ, ಯು ಗಾಟ್ ಇಟ್? ಮಾಡ್ತೀರಾ? ಹ್ಯಾಪಿ ಹ್ಯಾಪಿ ಓಕೆ, ಕೂಚೋಡಿ. ಓಕೆ, ಸೊ ಇವಾಗ ಓಕೆ ಓಕೆ ಯೆಲ್ಲೋ ಕಲರ್ ಹಾಕಿ, ಯೆಲ್ಲೋ ಕಲರ್ ಪ್ರೆಸ್ ಮಾಡಿ. ಹಾ, ವೆರಿ ಗುಡ್. ನಾವು ಪರ್ಪಲ್, ಪರ್ಪಲ್ ಎಲ್ಲಿದೆ ನೋಡಿ, ಪರ್ಪಲ್ ಸರ್ಚ್ ಫಾರ್ ಪರ್ಪಲ್. ವೆರಿ ಗುಡ್. ಓಕೆ, ಕೆಳಗಡೆ ಬಿದ್ರು ಪರವಾಗಿಲ್ಲ. ಬ್ಲ್ಯಾಕ್ ಕಲರ್ ಸರ್ಚ್ ಮಾಡಿ, ಬ್ಲ್ಯಾಕ್. ವೆರಿ ಗುಡ್, ಬ್ಲ್ಯಾಕ್ ಗೆ ಹಾಕಿದ್ರಿ. ವೈಟ್ ಅಂದ್ರೆ ಇದು ಖಾಲಿ ಇರುತ್ತಲ್ಲ ಅದು ವೈಟ್. ಓಕೆನಾ? ತಗೊಳ್ಳಿ, ವೈಟ್ ತಗೊಳ್ಳಿ. ವೈಟ್ ಇಲ್ಲಿ ಬ್ರೌನ್ ತಗೊಳ್ಳಿ. ಬ್ರೌನ್ ಎಲ್ಲಿದೆ? ಬ್ರೌನ್. ಅದು ಬ್ಲ್ಯಾಕ್, ಇದು ಬ್ರೌನ್. ಹೌದಾ? ಬ್ರೌನ್ ತಗೊಳ್ಳಿ, ಬ್ರೌನ್ ಹಾಕಿ. ಲೈಟ್ ಬ್ಲೂ ಎಲ್ಲಿದೆ ನೋಡಿ, ಲೈಟ್ ಬ್ಲೂ ಎಲ್ಲಿ? ಅಲ್ಲ, ಅದು ಲೈಟ್ ಬ್ಲೂ ಅಲ್ಲ, ಅದು ನೋಡಿ ಲೈಟ್ ಬ್ಲೂ ಎಲ್ಲಿದೆ? ಎಸ್, ರೆಡ್. ಟೇಕ್ ಔಟ್ ರೆಡ್. ರೆಡ್ ತಗೊಳ್ಳಿ. ರೆಡ್ ಎಲ್ಲಿದೆ? ಹುಡುಕಿ, ರೆಡ್ ಎಲ್ಲಿದೆ? ರೆಡ್. ವೆರಿ ಗುಡ್. ಇನ್ನೊಂದು ರೆಡ್ ಎಲ್ಲಿದೆ ನೋಡಿ, ಇನ್ನೊಂದು ರೆಡ್, ಇನ್ನೊಂದು ರೆಡ್ ಇಲ್ಲೂ ಇದೆ. ಬ್ಲ್ಯಾಕ್ ಕಲರ್ ಹುಡುಕಿ, ಬ್ಲ್ಯಾಕ್. ವೆರಿ ಗುಡ್. ಸೊ ಈ ಆಕ್ಟಿವಿಟಿ ವಿಲ್ ಬಿ ಡೆಫಿನೆಟ್ಲಿ ಫನ್ ಫಾರ್ ಕಿಡ್ಸ್. ಯಾಕಂತಂದ್ರೆ ಈ ರೀತಿ ಬೋರ್ಡ್ಸ್ ನ ನಾವು ಮಾಡ್ಕೊಟ್ಬಿಟ್ರೆ, ಕಲರ್ ಬೋರ್ಡ್ಸ್ ನ ಮಕ್ಕಳಿಗೆ ಪಾಂಪಾಮ್ಸ್ ನ ಕೊಟ್ಬಿಟ್ರೆ ಮಕ್ಕಳು ನೋಡ್ತಾ ನೋಡ್ತಾ ಅದಕ್ಕೆ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಇಟ್ಸ್ ಅ ವೆರಿ ನೈಸ್ ಆಕ್ಟಿವಿಟಿ ಮಕ್ಕಳಿಗೆ. ಕಲರ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡುವಾಗ, ಕಲರ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಮಾಸ್ಟರ್ ಆಗೋದಕ್ಕೆ ನಾವು ಈ ಒಂದು ಆಕ್ಟಿವಿಟಿನ ಮಾಡ್ಬೋದು. ವೆರಿ ಸಿಂಪಲ್ ಅಂಡ್ ವೆರಿ ಬೇಸಿಕ್. ಏನೂ ಜಾಸ್ತಿ ಮೆಟೀರಿಯಲ್ಸ್ ನ ನಾವು ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಮನೇಲಿರುವಂತಹ ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಆಕ್ಟಿವಿಟಿ ಬೋರ್ಡ್, ಕಲರ್ ಆಕ್ಟಿವಿಟಿ ಬೋರ್ಡ್ಸ್ ನ ನಾವು ಮಾಡ್ಬೋದು. ಇದರಲ್ಲಿ ಮಕ್ಕಳು ಆಬ್ವಿಯಸ್ಲಿ 20 to 30 minutes ವಿತೌಟ್ ಸ್ಕ್ರೀನ್ ಟೈಮ್, ವಿತೌಟ್ ಏನು ಡಿಸ್ಟ್ರಾಕ್ಟ್ ಆಗದೇನೆ ಈ ರೀತಿ ಕುತ್ಕೊಳ್ತಾರೆ. ಅಂಡ್ ನೀವು ಯಾವ್ದಾರ ಒಂದು ಟೇಬಲ್ ಮೇಲೆ ಇಟ್ಬಿಟ್ರೆ, ಈ ರೀತಿ ಇಟ್ಬಿಟ್ರೆ ಮಕ್ಕಳು ಈ ರೀತಿ ಹಾಕ್ತಾ ಹಾಕ್ತಾ ಅದಿತಿ ಓಕೆ ಈ ರೀತಿ ಡ್ರಾಪ್ ಆಗೋದನ್ನು ಅವ್ರು ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ದಿಸ್ ವಾಸ್ ಆಲ್ಸೋ ಕ್ಯಾನ್ ಬಿ ಡನ್. ಸೊ ಕಲರ್ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಈ ಒಂದು ಬಿಸಿ ಬೋರ್ಡ್ ಅಂತ ಹೇಳ್ಬೋದು, ಕಲರ್ ಆಕ್ಟಿವಿಟಿ ಬೋರ್ಡ್ ಅಂತಾನು ಹೇಳ್ಬೋದು. ಸೊ ಮಕ್ಕಳನ್ನ ಬಿಸಿ ಆಗಿ ನಾವು ಎಂಗೇಜ್ ಮಾಡಬಹುದು. ಅದಿತಿ ಇನ್ನೊಂದ್ಸಲ ಹಾಕ್ತೀರಾ? Yes, please come. Okay, ತಗೊಳ್ಳಿ ಹಾಕಿ. So you can see, okay. ಮಾಡಿಸೋದ್ರಿಂದ ಮಕ್ಕಳಿಗೆ ಕಲರ್ ಒಂದೇನೆ ಇಂಟ್ರೊಡ್ಯೂಸ್ ಆಗದೆ ಅಥವಾ ಕಲರ್ ಕಾನ್ಸೆಪ್ಟ್ ಮಾತ್ರ ವರ್ಕ್ ಮಾಡದೆ ನಾವು ಫೈನ್ ಮೋಟರ್, ಮಕ್ಕಳು ಪುಷ್ ಮಾಡೋದಕ್ಕೆ ಕಲಿತಾರೆ,
ಹೋಲ್ಡಿಂಗ್ ಚೆನ್ನಾಗಿ ಮಕ್ಕಳಿಗೆ ಬರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಆಕ್ಟಿವಿಟಿ. ಮಕ್ಕಳಿಗೆ ನೀವು ಯಾವಾಗಿಂದ ಇದನ್ನ ಶುರು ಮಾಡಬಹುದು ಅಂತಂದ್ರೆ 1.5 years 18 months ಇಂದ ನೀವು ಮಕ್ಕಳಿಗೆ ಈ ಒಂದು ಆಕ್ಟಿವಿಟಿನ ಶುರು ಮಾಡಬಹುದು. ಸೊ ಐ ಹೋಪ್ ಈ ಆಕ್ಟಿವಿಟಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಈ ಆಕ್ಟಿವಿಟಿ ಬೋರ್ಡ್ ನ ಅಂತಂದ್ರೆ ಕಲರ್ ಆಕ್ಟಿವಿಟಿ ಬೋರ್ಡ್ ನ ಮಾಡಿ ನಿಮ್ಮ ಮಕ್ಕಳ ಜೊತೆ ಆಟ ಆಡಿ ಎಂಜಾಯ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ DIYs ಜೊತೆ ಸಿಗ್ತೀನಿ. ಇನ್ನು ಸಾಕಷ್ಟು ಮಾಹಿತಿ ಜೊತೆ ನನ್ನ ಅಂದ್ರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸಿಗ್ತೀವಿ. ಸೊ ಸಿ ಯು, ಟಾಟಾ, ಬಾಯ್. ಅದಿತಿ, ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.